ಶಾಮನೂರು ಶಿವಶಂಕರಪ್ಪ ಅವರು ಶಿಕ್ಷಣದ ಹರಿಕಾರರಾಗಿ ದಾವಣಗೆರೆಗೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದು ಅವರಿಂದಾನೇ ಅಪಾರ ಸಂಖ್ಯೆಯಲ್ಲಿ ವೈದ್ಯರು ಹಾಗೆ ಎಂಜಿನಿಯರ್ಗಳು ಸಮಾಜಕ್ಕೆ ಲಭ್ಯ ಆಗಿದ್ದಾರೆ. ಇದರ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಬಹಳ ವಿಶಿಷ್ಟವಾದಂಥ ಕೊಡುಗೆ ಅವರದ್ದಾಗಿದ್ದು ಅವರ ಹೆಸರು ಹೇಳಿಕೊಂಡು ಲಕ್ಷಾಂತರ ಮನೆಗಳಲ್ಲಿ ದೀಪ ಬೆಳಗಿಸ್ತಾ ಒಂದು ಹೊತ್ತಿನ ಊಟವನ್ನು ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಅವರನ್ನ ಸ್ಮರಿಸಿಕೊಳ್ಳಲಾಗ್ತಾ ಇದೆ. ಆ್ಯಂಡ್ ನಾನು ಆಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಜಾತಿ ಮತ ನೋಡದೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರೀಕಾಲ್ ಮಾಡ್ಕೊಳ್ಬೇಕು, ಈ ಕೋವಿಡ್ ಬಂತಲ್ಲ 2019-20 ಸಮಯದಲ್ಲಿ, ಎಸ್ಪೆಷಲಿ ಈ ಕೋವಿಡ್ 2ನೇ ಅಲೆ ಬಂದಂಥ ಸಂದರ್ಭದಲ್ಲಿ ಅನೇಕರಿಗೆ ತಮ್ಮ ಸ್ವಂತ ಸಂಸದರಾಗಿ ದಾವಣಗೆರೆಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಅಗಲಿದ್ದು ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಇವತ್ತು ದಾವಣಗೆರೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಶಿವಶಂಕರಪ್ಪನವ್ರ ಕಾರಣ ಅನ್ನೋಂಥ ಪ್ರತೀತಿ ಇದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಹೌದೌದು, ನನಗೆ ಮೊದಲಿಂದನೂ ಭಾಳ ಆಪ್ತರು, ಭಾಳ ಹತ್ತಿರದಲ್ಲಿದ್ವಿ. ನಾನಿಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡಿದಾಗ ಕೂಡ ಜೊತೆಗಿದ್ದೆ. ನಂತರ ಶಾಸಕರಾಗಿದ್ದಾಗೂ ನಾವು ವಿಧಾನಸಭೆಯಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ. ಇವತ್ತು ಅವರು ಕಳ್ಕೊಂಡು ನಮ್ಮ ಸಮಾಜ ಬಡ ಆಗಿದೆ. ಇದರಲ್ಲಿ ಪಕ್ಷ ಏನು ಬರೋದಿಲ್ಲ. ಅವರು ಎಲ್ಲರ ಜೊತೆಗೂ ಒಳ್ಳೆ ನಂಟನ್ನು ಹೊಂದಿದ್ರು, ಒಳ್ಳೆ ಹೃದಯ ವಿಶಾಲತೆ ಇತ್ತು, ಎಲ್ಲರನ್ನೂ ಭಾಳ ಚೆನ್ನಾಗಿ ಗೌರವಿಸ್ತಾ ಇದ್ರು. ಥ್ಯಾಂಕ್ ಯು. ಭೇಟಿ ಮಾಡಬೇಕು, ಖರ್ಗೆ ಸಾಹೇಬರು ಭೇಟಿ ಮಾಡಬೇಕು, ವೇಣುಗೋಪಾಲ್ಗೂ ಭೇಟಿ ಮಾಡಬೇಕು, ಎಲ್ಲರಿಗೂ ಭೇಟಿ ಮಾಡಬೇಕು. ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಎಲ್ಲರೂ ಭೇಟಿ ಮಾಡಿದ್ದೀನಿ. ಇವತ್ತೇನಾದರೂ ಪ್ರತ್ಯೇಕ ಭೇಟಿ ಎಲ್ಲಿ ಇವತ್ತು ಸರ್? ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ವರ್ಕ್ ಆಗಿಲ್ಲ. ಈಗ ಹೋಗ್ತಿದ್ವಿ. ಬಂದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡಲೇಬೇಕು. ಕೇಜ್ರಿವಾಲನ್ನು ಭೇಟಿ ಮಾಡಬೇಕು, ಖರ್ಗೆ ಸಾಹೇಬರು ಭೇಟಿ ಮಾಡಬೇಕು, ವೇಣುಗೋಪಾಲ್ಗೂ ಭೇಟಿ ಮಾಡಬೇಕು, ಎಲ್ಲರಿಗೂ ಭೇಟಿ ಮಾಡಬೇಕು. ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಎಲ್ಲರೂ ಭೇಟಿ ಮಾಡಿದ್ದೀನಿ. ಇವತ್ತೇನಾದರೂ ಪ್ರತ್ಯೇಕ ಭೇಟಿ ಎಲ್ಲಿ ಇವತ್ತು ಸರ್? ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಯವರು. ಸೊ ಇವತ್ತು ದಾವಣಗೆರೆ ನಾನು ಹೋಗ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರ ಕುಟುಂಬ ವರ್ಗದವ್ರಿಗೂ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಮತ್ತು ನಿಮ್ಮ ನಡುವೆ ಒಡನಾಟ ಆಗಿತ್ತು ಸರ್? ಒಡನಾಟ ಆಗಿತ್ತು, ಬಹಳ ವರ್ಷಗಳ ಸಂಬಂಧ, ಬಹಳ ಆತ್ಮೀಯ ಸಂಬಂಧ. ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೆ. ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ನಾನು ಹೋಗಿ ಅವ್ರನ್ನ ಆತ್ಮಕ್ಕೆ ಶಾಂತಿ ಕೋರಿ ಅವರ ದರ್ಶನವನ್ನು ಪಡೆದು ಬರ್ತೇನೆ. ಧನ್ಯವಾದ. ಎಷ್ಟು ಎತ್ತರವಿದೆಯೋ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಅಗಲದಂಥ ಶಾಮನೂರು ಶಿವಶಂಕರಪ್ಪ ಇವತ್ತು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇವತ್ತು ಮಾಡಿ ತೋರಿಸಿದ್ದಾರೆ. ಸಮಾಜ ಮತ್ತು ರಾಜಕೀಯವನ್ನು ಜೊತೆಯಾಗಿ ಹೇಗೆ ತೆಕ್ಕೊಂಡು ಹೋಗ್ಬೋದು, ಸಂಘಟನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವ. ಇವತ್ತು 91 ವರ್ಷದ ಆ ಸಂದರ್ಭದಲ್ಲಿಯೂ ಕೂಡ ರಾಜಕೀಯವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿ ಅದು ಧಾರ್ಮಿಕವಾಗಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದರೆ ಅದು ಸರ್ವ ಜನರು ಕೂಡ ಅದನ್ನು ಪ್ರಯೋಜನ ಪಡೆಯಬೇಕು, ಅದನ್ನು ಭವಿಷ್ಯಕ್ಕೆ ಅದು ಸಮಾಜ ಒಟ್ಟುಗೂಡಿಸಲು ಅವಕಾಶ ಆಗಬೇಕೆಂಬ ಉದ್ದೇಶದಿಂದ ಅವರ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು. ಬಹುಶಃ ನನ್ನ ತಂದೆಗೆ ಅತ್ಯಂತ ಆತ್ಮೀಯರು. ನನ್ನ ತಂದೆ ಕಾಲದಲ್ಲಿ ಕೂಡ ಶಾಸಕರಾಗಿದ್ದರು, ನನ್ನ ಜೊತೆಲಿ ಕೂಡ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ನೋಡಿದಂತಹ ವ್ಯಕ್ತಿತ್ವ ಅದು ಬಹುಶಃ ಅದು ನಮಗೆ ಇರಲಿ,
ಯುವ ಜನಪ್ರತಿನಿಧಿಗಳಿಗಿರಲಿ ಅಥವಾ ಸಮಾಜ ಯುವ ಜನಾಂಗಕ್ಕಿರಲಿ, ಆ ವ್ಯಕ್ತಿತ್ವ ಯಾವುದು ಅಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ, ಏನೇ ದೊಡ್ಡ ವಿಚಾರ ಇರಲಿ, ಎಷ್ಟೇ ಒಂದು ಟೆನ್ಷನ್ ವಿಚಾರ ಇರಲಿ, ಅವರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ನಗುಮುಖ ಮತ್ತೊಂದು ತಾಳ್ಮೆ, ಈ ಎರಡು ವಿಚಾರದಲ್ಲಿ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣ್ತಿರುವಂತಹ ಒಂದು ವ್ಯಕ್ತಿತ್ವ. ಆದ ಕಾರಣ ಬಹುಶಃ ಎಲ್ಲ ವ್ಯಕ್ತಿತ್ವಗಳು ಕೂಡ ಯುವಕರಿಗೆ ಸಮಾಜ ಜನಪ್ರಿಯ ಬರುವಂತಹ ಆ ಜನಪ್ರತಿನಿಧಿಗಳಿಗೆ ಎಲ್ಲ ಒಂದು ಅವರ ಜೀವನ ಒಂದು ಸಂದೇಶವನ್ನು ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲಿಕೆ ನೋವನ್ನು ನಮಗೂ ಮತ್ತು ಅವರ ಕುಟುಂಬಸ್ಥರಿಗೂ ಮತ್ತು ಅವರ ಅಭಿಮಾನಿವರೆಗೂ ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಕೇಳಲಿಕ್ಕೆ ಬಯಸಿ ನನ್ನ ಪ್ರಾರ್ಥನೆ ಸಂದೇಶ ಸಲ್ಲಿಸ್ತೇನೆ. ಇವತ್ತು ಬಹುಶಃ ಅತ್ಯಂತ ಹಿರಿಯರು ಮತ್ತು ಗೌರವ ಶಾಸಕರ ಮಗಳ ಸಂದರ್ಭದಲ್ಲಿ ನಾವೇನು ನಿಗದಿಪಡಿಸಿದ್ದೇವೆ 10:30 ಗಂಟೆಗೆ ಇವತ್ತು ಅಧಿವೇಶನ ಪ್ರಾರಂಭ ಮಾಡ್ತೇವೆ ಅಂತೇಳಿ, ಅದು ನಾನು ನಿಯಮ ಪ್ರಕಾರ ನಾನು ಪಾಲನೆಲೇಬೇಕು. ಆ ಸಮಯಕ್ಕೆ ಅಧಿವೇಶನ ಪ್ರಾರಂಭ ಮಾಡಿ ಪ್ರಥಮವಾಗಿ ಇವತ್ತು ಅಗಲಿದಂಥ ಹಿರಿಯ ನಾಯಕರಂಥ ಶಾಮನೂರು ಶಿವಶಂಕರ್ ಅವರಿಗೆ ಆ ಒಂದು ಸಂತಾಪ ಸೂಚುವ ನಿರ್ಣಯ ಮಂಡಿಸಿ, ಅದರಲ್ಲಿ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕ, ಇನ್ನಿತ ಎಲ್ಲ ನಮ್ಮ ಸಚಿವ ಶಾಸಕ ಮಿತ್ರರು ಇವತ್ತು ಅದರಲ್ಲಿ ಮಾತಾಡಲಿಕ್ಕೆ ಅವರ ಸಂದೇಶ ಸಲ್ಲಿಸಲಿಕ್ಕಿದ್ದಾರೆ. ತದನಂತರ ಸದನವನ್ನು ಮುಂದೂಡಲಾಗಿದೆ. ಅಲ್ಲ, ಅದು ಇವತ್ತು ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಮೀಟಿಂಗ್ ಮಾಡಬೇಕು. ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅಜಾತಶತ್ರು. ರಾಜ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಮುಖಂಡರುಗಳ ಜೊತೆಗೆ ಪಕ್ಷಾತೀತವಾಗಿ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ರು. ಬಹುತೇಕ ಅವರ ಅಗಲಿಕೆ ಅವರ ಕುಟುಂಬಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲ, ಅಥವಾ ದಾವಣಗೆರೆಗೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟ. ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗೂ ಸಹ ಅವರು ಕೆಲಸವನ್ನು ಮಾಡಿದ್ರು. ಸನ್ಮಾನ್ಯ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆರವರು, ಅಲ್ಲಂ ವೀರಭದ್ರಪ್ಪನವರು, ಬಳ್ಳಾರಿ ಕೊಂಡಯ್ಯನವರು, ಇವರೆಲ್ಲರೂ ಸಹ ಅವರ ಸಹಪಾಠಿಗಳು ಮತ್ತು ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಂಥವ್ರು. ಇವತ್ತು ಏನು ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಕರ್ನಾಟಕದ ಜನರಿಗೆ ಮತ್ತು ಎಲ್ಲ ಸಮುದಾಯಗಳಿಗೆ